ಬ್ಲೌಸಸ್ಗೆ ಏನೇನು ಮೆಜರ್ಮೆಂಟ್ ಬೇಕಂತ ಫಸ್ಟ್ ನೋಡೋಣ. ಬ್ಲೌಸಸ್ಗೆ ಶೋಲ್ಡರ್ ಮೆಜರ್ಮೆಂಟ್ ಬೇಕು, ಬಸ್ಟ್ ಪಾಯಿಂಟ್ ಮೆಜರ್ಮೆಂಟ್, ಅಂಡರ್ ಬಸ್ಟ್ ಪಾಯಿಂಟ್, ವೇಸ್ಟ್ ಪಾಯಿಂಟ್, ಚೆಸ್ಟ್ ರೌಂಡ್, ಬಸ್ಟ್ ರೌಂಡ್, ವೇಸ್ಟ್ ರೌಂಡ್, ಆರ್ಮ್ ರೌಂಡ್, ಸ್ಲೀವ್ ಲೆಂತ್, ಸ್ಲೀವ್ ಓಪನ್, ಬ್ಲೌಸ್ ಲೆಂತ್, ನೆಕ್ ಫ್ರಂಟ್, ನೆಕ್ ಬ್ಯಾಕ್, ಇದಿಷ್ಟು ಮೆಜರ್ಮೆಂಟ್ ಬೇಕು ಬ್ಲೌಸ್ಗೆ. ಸೊ ಫಸ್ಟ್ ನಾನು ಶೋಲ್ಡರಿಂದ ಸ್ಟಾರ್ಟ್ ಮಾಡ್ತೀನಿ. ಶೋಲ್ಡರ್ಗೆ ಯಾವಾಗಲೂ ನಿಮ್ಮ ಮೆಜರ್ಮೆಂಟು ಈ ಪಾಯಿಂಟಿಂದ ಈ ಪಾಯಿಂಟಿಗೆ ತಗೊಳ್ಬೇಕು. ಶೋಲ್ಡರ್ಸ್ನ ನೀವು ಎಕ್ಸಾಕ್ಟ್ಲಿ ನಿಮ್ಮ ಕೈ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ತಗೊಳ್ಬೇಕು. ನೀವು ಸಪೋಸ್ ಸ್ವಲ್ಪ ಕೆಳಗಡೆ ತಗೊಂಡ್ರೆ ಏನಾಗುತ್ತೆ, ಆವಾಗನೇ ನಿಮ್ಮದು ಶೋಲ್ಡರ್ ಎಲ್ಲ ಡ್ರಾಪ್ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ನಿಮ್ಮ ಶೋಲ್ಡರ್ ಮೆಷರ್ಮೆಂಟ್ನ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ತಗೊಳ್ಬೇಕು. ನೋಡ್ಕೊಳ್ಳಿ, ನಿಮ್ಮ ಟೇಪು ಹಿಂಗೆ ಬೆಂಡ್ ಆಗಬಾರ್ದು. ಟೇಪ್ ಬೆಂಡ್ ಆದರೆ ನಿಮ್ಮ ಕೆಳಗಡೆ ತಗೊಳ್ತಿದ್ದೀರಾ ಅಂತ ಅರ್ಥ. ಸೊ ಟೇಪು ಹಿಂಗೆ ಇಟ್ಕೊಳ್ಬೇಕು. ನಾರ್ಮಲ್ ಆಗಿ ಇಡಿ, ಮೇಲಿಂದ ಇಡಬೇಕು ಇಲ್ಲ ಸ್ಟ್ರೈಟ್ ಆಗಿ ಇಡಬೇಕು ಆ ಥರ ಇಲ್ಲ, ನಾರ್ಮಲ್ ಆಗಿ ಫ್ರೀಯಾಗಿ ಇಡಿ. ಸೊ ಇದು ಬಂದ್ಬಿಟ್ಟು ನಿಮ್ಮದು ಶೋಲ್ಡರ್ ಮೆಷರ್ಮೆಂಟ್ ಬರುತ್ತೆ ಈ ಥರ. ಸೊ ಶೋಲ್ಡರ್ ಆದಮೇಲೆ ನೀವು ಬಸ್ಟ್ ಪಾಯಿಂಟ್, ಇವಾಗ ಶೋಲ್ಡರ್ ನೋಡಿದ್ದೀವಿ ಕರೆಕ್ಟಾ. ಇವಾಗ ಬಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಈ ಶೋಲ್ಡರ್ ಇದೆ ನೋಡಿ, ಶೋಲ್ಡರ್ ಸೆಂಟರಿಂದ ತಗೊಳ್ಬೇಕು. ಇಲ್ಲಿಂದ ಎಲ್ಲಿ ತಗೊಳ್ಳೋದಂತ ಕನ್ಫ್ಯೂಷನ್ಸ್ ಇರುತ್ತಲ್ಲ. ಸೊ ಸೆಂಟರಿಂದ ತಗೊಳ್ಬೇಕು. ಸೆಂಟರಿಂದ ಟೇಪ್ನ ಹಿಂಗಿಟ್ಟು ನೋಡಿ, ಬಸ್ಟ್ ಪಾಯಿಂಟ್, ಹೈಯೆಸ್ಟ್ ಪಾಯಿಂಟ್ ಆಫ್ ದ ಬಸ್ಟ್, ಇಲ್ಲಿ ನೋಡಿ ಹೈಯೆಸ್ಟ್ ಪಾಯಿಂಟ್ ಆಫ್ ದ ಬಸ್ಟಲ್ಲಿ ನೀವು ಬಸ್ಟ್ ಲೆಂತ್ ತಗೊಳ್ಬೇಕು. ಸೊ ಇದು ಬಂದ್ಬಿಟ್ಟು ನನಗೆ 9.5 ಇದೆ. ಸೊ ಇದು ಬಂದ್ಬಿಟ್ಟು ಹೈಯೆಸ್ಟ್ ಪಾಯಿಂಟ್ ಆಫ್ ದ ಬಸ್ಟ್, ನನಗೆ ಬಸ್ಟ್ ಪಾಯಿಂಟ್ ಬರುತ್ತೆ. ಸೊ ನೋಡಿ ಟೇಪು ಇದು ಸೆಂಟ್ರಲ್ ಸೆಂಟ್ರ್ ಇಟ್ಕೊಂಡು ಮಾಡ್ತಿದ್ದೀನಿ. ಸೊ ಬಸ್ಟ್ ಪಾಯಿಂಟ್ ಇಲ್ಲಿ ಬರುತ್ತೆ ನಿಮಗೆ, ಬಸ್ಟ್ ಪಾಯಿಂಟ್ ಆಯಿತು. ಅಂಡರ್ ಬಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಬಸ್ಟ್ ಎಲ್ಲಿ ಎಂಡ್ ಆಗುತ್ತೋ, ಯೂಶಲಿ ನಿಮ್ಮ ಬಸ್ಟ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ತಗೊಳ್ಬೇಕು ಅಂಡರ್ ಬಸ್ಟ್ನ. ಕರೆಕ್ಟಾಗಿ ನಿಮ್ಮ ಬಸ್ಟ್ ಎಲ್ಲಿ ಪ್ರಾಪರಾಗಿ ಎಂಡ್ ಆಗುತ್ತೋ ಅಲ್ಲಿ ತಗೊಳ್ಬೇಕು ಅಂಡರ್ ಬಸ್ಟ್ನ. ಜಸ್ಟ್ ಹಿಂಗೆ ಸ್ಲೈಟಾಗಿ ಸ್ಲೈಡ್ ಮಾಡಿಬಿಟ್ಟು ಇದು ಬಸ್ಟ್ ಎಲ್ಲಿ ಬರುತ್ತೋ ಅಲ್ಲಿ ತಗೊಳ್ಬೇಕು. ಇಲ್ಲಿ ನೋಡಿ ಈ ಪೋರ್ಷನ್ ಅಂಡರ್ ಬಸ್ಟ್ ನಮ್ಮ ಮೇಲೆ ತಗೊಂಡ್ರೆ ನಿಮಗೆ ಬ್ಯಾಂಡ್ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ. ಸೊ ಪ್ರಾಪರಾಗಿ ಅಂಡರ್ ಬಸ್ಟು ಇಲ್ಲಿ ಮೆಜರ್ಮೆಂಟ್ ತಗೊಳ್ಬೇಕು. ಎಕ್ಸಾಕ್ಟಾಗಿ ನಿಮ್ಮ ಬಸ್ಟ್ ಎಂಡ್ ಆಗೋ ಜಾಗದಲ್ಲಿ ಅಂಡರ್ ಬಸ್ಟ್ ಮೆಜರ್ಮೆಂಟ್ ತಗೊಳ್ಬೇಕು. ಸೊ ಅಂಡರ್ ಬಸ್ಟ್ ಮೆಜರ್ಮೆಂಟ್ ಓಕೆ. ಸೊ ವೇಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಬ್ಲೌಸ್ ಲೆಂತ್ ಇಟ್ಕೊಂಡು ತಗೊಳ್ಬೇಕು. ಸೊ ಬ್ಲೌಸ್ ಲೆಂತ್ ಎಷ್ಟಿರುತ್ತೆ, ನೀವು ಫಸ್ಟು ಬ್ಲೌಸ್ ಲೆಂತ್ ತಗೊಳ್ಳಿ. ಬ್ಲೌಸ್ ಲೆಂತ್ ಬಂದ್ಬಿಟ್ಟು ಬ್ಯಾಕ್ ಸೈಡಲ್ಲಿ ತಗೊಳ್ಬೇಕು. ಯಾವಾಗಲೂ ಬ್ಲೌಸ್ ಲೆಂತ್ ಬಂದ್ಬಿಟ್ಟು ಬ್ಯಾಕ್ ಸೈಡಲ್ಲಿ ತಗೊಳ್ಬೇಕು. ಸೊ ಅದೇ ಪಾಯಿಂಟ್ ಇಟ್ಕೊಂಡು ನನಗೆ ಎಷ್ಟು ಬ್ಲೌಸ್ ಲೆಂತ್ ಬೇಕೋ ಅಷ್ಟು ತಗೊಳ್ಬೇಕು. ಸೊ ಇವಾಗ ನೋಡಿ ನಂದು 14 ಇದೆ ಬ್ಲೌಸ್ ಲೆಂತು. ನಾನು 14 ತಗೊಂಡ್ರೆ ನನಗೆ ಫ್ರಂಟ್ ಬಂದ್ಬಿಟ್ಟು ಬ್ಲೌಸಸಲ್ಲಿ ಹೇಳಿದ ಥರ 1.5 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಅಲ್ವಾ. ಸೊ 14 ಇದೆ ನನ್ನ ಲೆಂತ್ ಅಂದರೆ ಮುಂದ್ಗಡೆಗೆ ನನ್ನ ವೇಸ್ಟ್ ಬಂದ್ಬಿಟ್ಟು 15.5. ಸೊ 15.5ಗೆ ನನ್ನ ರೌಂಡ್ ಎಷ್ಟಿದೆ ಅಂತ ತಗೊಳ್ಬೇಕು ನೋಡಿ, 15.5 ಇಲ್ಲಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನಂದು ವೇಸ್ಟ್ ಪಾಯಿಂಟ್. ಬ್ಲೌಸಲ್ಲಿ ಮಾತ್ರ ನೀವು ಬ್ಲೌಸ್ ಲೆಂತ್ ಪ್ರಕಾರ ತಗೊಳ್ಬೇಕು. ವೇಸ್ಟ್ ಪಾಯಿಂಟ್ ಬಂದ್ಬಿಟ್ಟು 15.5 ಬರುತ್ತೆ. ಸೊ ಇದು ಬಂದ್ಬಿಟ್ಟು ನನ್ನ ವೇಸ್ಟ್ ಪಾಯಿಂಟ್. ಬ್ಲೌಸ್ ಲೆಂತ್ ಎಷ್ಟಿದೆ ಅದನ್ನು ಡಿಪೆಂಡ್ ಮಾಡಿಕೊಂಡು ನಾನು ವೇಸ್ಟ್ ಪಾಯಿಂಟ್ ತಗೊಳ್ಬೇಕು. ಇವಾಗ ಲೆಂತ್ ಮುಗೀತು. ಸೊ ಏನೇನು ಲೆಂತ್ ಬೇಕೋ ಅದು ಮುಗೀತು. ಇವಾಗ ನಾವು ರೌಂಡ್ ತಗೊಳ್ಬೇಕು. ರೌಂಡ್ ತಗೊಳ್ಬೇಕಂದ್ರೆ ನಾವು ಚೆಸ್ಟ್ ರೌಂಡ್ನ ಹಿಂಗೆ ಟೇಪ್ ಇಟ್ಕೊಂಡು ನೋಡಿ ಹಿಂಗೆ ತಗೊಳ್ಬೇಕು. ನೋಡಿ ಒಂದೇ ಒಂದು ಬೆರಳು ಮಾತ್ರ ನಾನು ಒಳಗಡೆ ಬಿಟ್ಟಿದ್ದೀನಿ, ತುಂಬ ಲೂಸ್ ತಗೊಳ್ಬಾರ್ದು. ಬ್ಲೌಸ್ ಯೂಶಲಿ ನೀವು ಪ್ರಾಪರ್ ಪಕ್ಕ ನಿಮ್ದು ಎಷ್ಟು ಮೆಜರ್ಮೆಂಟ್ ಇದೆಯೋ ಅಷ್ಟು ತಗೊಳ್ಬೇಕು. ಲೂಸ್ ಬಿಡ್ತೀನಿ ಟೈಟ್ ಬಿಡ್ತೀನಿ ಅಂತ ತಗೊಳ್ಬೇಡಿ. ಬಾಡಿನ ಲೂಸ್ ಬಿಟ್ಬಿಟ್ಟು ಈ ಒಂದು ಫಿಂಗರ್ ಮಾತ್ರ ಒಳಗಡೆ ಹೋಗುತ್ತೆ. ಸೊ ಇದು ನೋಡಿ 35.5 ಬಂತು. ಸೊ ಇದು ಬಂದ್ಬಿಟ್ಟು ನಂದು ಚೆಸ್ಟ್ ರೌಂಡು. ನಾನು ಬ್ಯಾಕಲ್ಲೂ ನೋಡಿ, ಬ್ಯಾಕಲ್ಲೂ ಟೇಪು ಸ್ಟ್ರೈಟಾಗಿರಬೇಕು. ಸೊ ನೋಡಿ ಬ್ಯಾಕಲ್ಲೂ ಟೇಪು ಸ್ಟ್ರೈಟಾಗಿರಬೇಕು. ಹಿಂಗೆ ಹೋಗೋದು ಇಲ್ಲ ಹಿಂಗೆ ಬರೋದು ಆ ಥರ ಇಲ್ಲ. ನಿಮ್ಮ ಚೆಸ್ಟ್ ಎಲ್ಲಿಗೆ ಫ್ರಂಟಲ್ಲಿ ಸ್ಟ್ರೈಟಾಗಿದ್ದರೆ ಬ್ಯಾಕಲ್ಲೂ ಅದೇ ಥರ ನೀವು ನಿಮ್ಮ ಟೇಪು ಸ್ಟ್ರೈಟಾಗಿರಬೇಕು. ಸೊ ಅದು ಬಂದ್ಬಿಟ್ಟು ನಿಮಗೆ ಚೆಸ್ಟ್ ರೌಂಡ್ ಬರುತ್ತೆ. ಚೆಸ್ಟ್ ರೌಂಡ್ ಮೆಜರ್ಮೆಂಟು. ಬಸ್ಟ್ ರೌಂಡ್ ಮೆಜರ್ಮೆಂಟ್ ಸ್ಲೈಟ್ಲಿ ನೀವು ಇಲ್ಲಿಂದ ಸ್ಲೈಡ್ ಮಾಡಬೇಕು. ಇಲ್ಲಿ ನೋಡಿ ಸ್ಲೈಟ್ಲಿ ಸ್ಲೈಡ್ ಮಾಡಿ, ಹಿಂಗೆ ಮಾಡಿದ್ರೆ ನಿಮಗೆ ಬಸ್ಟ್ ಕರೆಕ್ಟಾಗಿ ಬರುತ್ತೆ.
ಸೊ ಚೆಸ್ಟಿಂದ ಸ್ಲೈಟ್ಲಿ ಸ್ಲೈಡ್ ಮಾಡಿ ನಿಮಗೆ ಬಸ್ಟ್ಗೂ ನೋಡಿ ಬರೀ ಒಂದು ಫಿಂಗರ್ ಒಳಗಡೆ ಬಿಟ್ಟಿದ್ದೀನಿ. ಎಲ್ಲ ನಾವು ಪ್ರಾಪರ್ ಟೈಟ್ ಮೆಜರ್ಮೆಂಟ್ ತಗೊಳ್ಬೇಕು, ಬಾಡಿ ಮೆಜರ್ಮೆಂಟ್ ತಗೊಳ್ಬೇಕು. ಎಲ್ಲೂ ನೀವು ಮೆಜರ್ಮೆಂಟಲ್ಲಿ ಲೂಸಿಂಗ್ ಕೊಡಬಾರ್ದು. ಸೊ ಚೆಸ್ಟ್ ಆದಮೇಲೆ ನಮಗೆ ಬಸ್ಟು ನೋಡಿ 35 ಬಂತು. ಅದೇ ಥರನೇ ಬ್ಯಾಕಲ್ಲೂ ಸ್ಟ್ರೈಟ್ ಆಗಿರಬೇಕು ಟೇಪು. ಇಲ್ಲಿ ನೋಡಿ ಬ್ಯಾಕಲ್ಲೂ ಸ್ಟ್ರೈಟ್ ಇರಬೇಕು ಟೇಪು. ಬಿದ್ದರೆ ಏನಾಗುತ್ತೆ ನಿಮಗೆ ಮೆಜರ್ಮೆಂಟ್ ಮುಂದೆ ಚೇಂಜ್ ಆಗುತ್ತೆ. ಸೊ ಬ್ಯಾಕು ಫ್ರಂಟು ಸ್ಟ್ರೈಟ್ ಆಗಿರಬೇಕು ಮೆಜರ್ಮೆಂಟ್ ತೊಗೊಂಡ್ರೆ. ಅದೇ ಥರನೇ ಬಸ್ಟ್ ಆದಮೇಲೆ ನಾವು ಇವಾಗ ಬಸ್ಟ್ ರೌಂಡ್ ಮುಗೀತು. ಬಸ್ಟ್ ಆದಮೇಲೆ ನಾವು ಸೇಮ್ ಇದು ಟೇಪ್ನ ಹಿಂಗೆ ಫ್ಲ್ಯಾಟ್ ಮಾಡಿ ಕೆಳಗೆ ತೊಗೊಂಡು ಬರ್ತೀವಿ. ಆ 15.5 ಲೆಂತ್ ತೊಗೊಂಡ್ವಲ್ಲ ಅಲ್ಲಿ ಎಷ್ಟು ರೌಂಡ್ ಬರುತ್ತೆ ಅಂತ ಅಲ್ಲಿ ತೊಗೊಳ್ಬೇಕು. ಸೇಮ್ ಟೇಪ್ ಯಾವಾಗಲೂ ಸ್ಟ್ರೈಟ್ ಇರಬೇಕು. ಹಿಂಗೆ ಟೇಪ್ ಮೆಜರ್ಮೆಂಟ್ ತೊಗೊಂಡು ಇಲ್ಲಿ ನೋಡಿ ಒಂದೇ ಒಂದು ಫಿಂಗರ್ ಒಳಗಡೆ ಬಿಡಿ. ಸೊ ಎಷ್ಟಿದೆ ಅಂತ ಪ್ರಾಪರ್ 27.5 ಬಂತು. ಸೊ ಒಂದೇ ಒಂದು ಫಿಂಗರ್ ಒಳಗಡೆ ಬಿಟ್ಕೊಂಡು ನೀವು ಮೆಜರ್ಮೆಂಟ್ನ ತಗೊಳ್ಬೇಕು. ಪ್ರಾಪರ್ ಟೈಟ್ ಮೆಜರ್ಮೆಂಟ್ ಲೂಸ್ ತಗೊಳ್ಬಾರ್ದು, ಯಾಕಂದರೆ ನಾವು ಲೂಸ್ ಬ್ಲೌಸಲ್ಲಿ ಕೊಡ್ತೀವಿ. ಸೊ ಇದು ಬಾಡಿ ಮೆಜರ್ಮೆಂಟ್ ತಗೊಳ್ಬೇಕು. ಸೊ ಇದು ಬಂದ್ಬಿಟ್ಟು ವೇಸ್ಟ್ ರೌಂಡ್. ಇದಿಷ್ಟು ಇವಾಗ ಆಯಿತು. ನೆಕ್ ಫ್ರಂಟ್ ಬ್ಲೌಸ್ ಲೆಂತ್ ನೋಡೋಣ. ಬ್ಲೌಸ್ ಲೆಂತ್ ನಾನು ಆವಾಗಲೇ ಹೇಳಿದ ಥರ ಹಿಂದೆಯಿಂದ ತಗೊಳ್ಬೇಕು. ಬ್ಲೌಸ್ ಲೆಂತ್ನ ಬ್ಯಾಕಲ್ಲಿ ತಗೊಳ್ಬೇಕು. ನೋಡಿ 14 ಇದೆ ಬ್ಲೌಸ್ ಲೆಂತ್, 13 ಇದೆ, 12 ಇದೆ, ಆ ಥರ ಬ್ಲೌಸ್ ಲೆಂತ್ನ ಬ್ಯಾಕಲ್ಲಿ ತಗೊಳ್ಬೇಕು. ಬ್ಲೌಸ್ ಲೆಂತ್ ಆಯಿತು. ಇವಾಗ ನೆಕ್ ಫ್ರಂಟ್ನ ಹೆಂಗೆ ತಗೊಳ್ಳೋದು? ಇಲ್ಲಿಂದ ತಗೊಳ್ಬೇಕು. ಹಿಂಗೆ ತಗೊಳ್ಬಾರ್ದು ಯಾವಾಗಲೂ. ಇವಾಗ ಬ್ಲೌಸ್ ಲೆಂತ್ ಇಲ್ಲಿದೆ ಅಂದರೆ ಇವಾಗ ಇಷ್ಟು ನಂದು ಬ್ಲೌಸ್ ಲೆಂತ್ ಫ್ರಂಟ್ ಇಷ್ಟು ಬೇಕು ಅಂದರೆ ಬ್ಲೌಸ್ ಲೆಂತ್ ಇಷ್ಟು ಫ್ರಂಟಲ್ಲಿ ಇಷ್ಟು ಬೇಕು ಅಂದರೆ ಇಲ್ಲಿಂದ ನೋಡಿ 6 ಇಂಚಸ್ ಬಂತು. ಈ ಪೊಸಿಷನ್ ಸೇಮ್ ಇರುತ್ತೆ ಎಲ್ಲದಕ್ಕೂ. ಲೆಂತ್ ವೈಸ್ ಎಲ್ಲ ಇಲ್ಲಿ ಸೆಂಟ್ರಿಂದನೇ ತಗೊಳ್ಬೇಕು. ಇಲ್ಲಿಂದ 6 ಇಂಚಸ್ ಬರುತ್ತೆ ನನ್ನ ಬ್ಲೌಸ್ ಟೀಪ್. ಇಲ್ಲ ನನಗೆ ಇಷ್ಟು ಬೇಕಂದರೆ ಇಲ್ಲಿಂದ 7 ಇಂಚಸ್ ಬರುತ್ತೆ. ಸೊ ಇಲ್ಲಿ ಸ್ಟ್ರೈಟ್ ಇಟ್ಕೊಳ್ಳಿ, ಇಲ್ಲಿ ಎಷ್ಟು ಬರುತ್ತೋ ಅಷ್ಟು ತಗೊಳ್ಬೇಕು. ಅದೇ ಥರ ಬ್ಯಾಕಲ್ಲೂ ಅಷ್ಟೇ. ಬ್ಯಾಕಲ್ಲಿ ಹಿಂಗೆ ಇಟ್ಕೊಳ್ಳಿ. ಬ್ಯಾಕ್ ಇಟ್ಕೊಂಡು ನಿಮಗೆ ಇಲ್ಲಿ ಎಷ್ಟು ಬೇಕು ಅಂತ ತೋರಿಸಿದ್ರೆ ಸೊ ಅದಕ್ಕೆ ಸ್ಟ್ರೈಟ್ ಎಷ್ಟು ಬರುತ್ತೆ? 7 ಇಂಚಸ್ ಬರುತ್ತೆ, 8 ಇಂಚಸ್ ಬರುತ್ತೆ, ಇಲ್ಲಿ ಬಂದರೆ 9 ಇಂಚಸ್ ಬರುತ್ತೆ. ಸೊ ಇದು ಸ್ಟ್ರೈಟಾಗೇ ತೊಗೊಳ್ಬೇಕು ನಾವು. ಸೊ ಸ್ಟ್ರೈಟಾಗಿ ತೊಗೊಳ್ಬೇಕು. ಸೊ ನೆಕ್ ಫ್ರಂಟ್ ಆಯಿತು, ನೆಕ್ ಬ್ಯಾಕ್ ಆಯಿತು. ಸೊ ಇಷ್ಟು ಮೆಜರ್ಮೆಂಟ್ ಆಯಿತು. ಇವಾಗ ನಾವು ಆರ್ಮ್ ರೌಂಡ್, ಸ್ಲೀವ್ ಲೆಂತ್, ಸ್ಲೀವ್ ಓಪನ್ ಇದು 3 ಮೆಜರ್ಮೆಂಟ್ ತಗೊಳ್ತೀವಿ. ಸೊ ಇವಾಗ ಆರ್ಮ್ ರೌಂಡ್ ಮೆಜರ್ಮೆಂಟ್ನ ಯಾವಾಗಲೂ ಫಸ್ಟು ನಾವು ಟೇಪ್ನ ಇಲ್ಲಿ ಇಟ್ಬಿಡ್ಬೇಕು. ಫಸ್ಟ್ ನಾವು ಟೇಪ್ನ ಹಿಂಗೆ ಇಟ್ಬಿಟ್ಟು ಟೇಪ್ ಎಲ್ಲಿ ಪ್ಲೇಸ್ ಆಗಿರುತ್ತಲ್ಲ ಸೊ ಅಲ್ಲಿಂದನೇ ಅಲ್ಲಿ ಕೆಳಗಡೆ ಪೊಸಿಷನ್ ಚೇಂಜ್ ಮಾಡಬಾರ್ದು. ನಿಮ್ಮ ಕೈಯಲ್ಲೇ ಯಾವುದು ಹೈಯೆಸ್ಟ್ ಪಾಯಿಂಟ್ ಇರುತ್ತೆ ನೋಡಿ ಆ ಹೈಯೆಸ್ಟ್ ಪಾಯಿಂಟ್ನ ನಾವು ತಗೊಳ್ಬೇಕು. ಇವಾಗ ಇಲ್ಲಿ ನೋಡಿ ನಾನೇನು ಬೆರಳು ಏನು ಬಿಟ್ಟಿಲ್ಲ ಒಳಗಡೆ, ಪ್ರಾಪರ್ ಪಕ್ಕ ಮೆಜರ್ಮೆಂಟ್ ತಗೋತೀನಿ. 14.5 ಬಂತು. ಸೊ ತಿರ್ಗಾ ತೋರಿಸ್ತೀನಿ ನೋಡಿ. ಈ ಟೇಪು ಇಲ್ಲೇ ಇರುತ್ತೆ. ಹಿಂಗೆ ಟೇಪ್ ಹಿಂಗೆ ಕೆಳಗಡೆ ಹಿಂಗೆ ತೊಗೊಂಡು ಬಂದುಬಿಟ್ರೆ ನೋಡಿ 13.5 ಆಯಿತು. ಸೊ ಹಂಗೆ ತೊಗೊಳ್ಬಾರ್ದು. ಯಾವಾಗಲೂ ಟೇಪ್ನ ಮೇಲಕ್ಕೆ ಹಿಂಗೆ ಹಾಕಿಬಿಟ್ಟು ನಿಮ್ಮ ಟೇಪ್ ಇಲ್ಲಿ ಪ್ಲೇಸ್ ಆಗಿರುತ್ತಲ್ಲ ಜಸ್ಟ್ ಇದನ್ನು ಮಾತ್ರ ತಗೊಂಡು ನಿಮ್ಮ ಹೈಯೆಸ್ಟ್ ಪಾಯಿಂಟ್ ಆಫ್ ದ ಬಾಡಿಗೆ ನೀವು ಮೆಜರ್ಮೆಂಟ್ ತಗೊಳ್ಬೇಕು ಹಿಂಗೆ. ಸೊ ಇದು ಬಂದುಬಿಟ್ಟು ಆರ್ಮ್ ರೌಂಡ್ ಮೆಜರ್ಮೆಂಟು. ಸೊ ಆರ್ಮ್ ರೌಂಡ್ ಮೆಜರ್ಮೆಂಟ್ ಆದಮೇಲೆ ಲೆಂತು, ಸ್ಲೀವ್ ಲೆಂತು. ನೀವು ಶೋಲ್ಡರ್ ಸ್ಟಾಪ್ ಮಾಡಿರ್ತೀರಲ್ಲ, ಎಲ್ಲಿ ಶೋಲ್ಡರ್ವರೆಗೂ ತೆಗೆದಿರ್ತೀರ ಅಲ್ಲಿಂದ ನೀವು ಲೆಂತ್ನ ಮೆಜರ್ ಮಾಡಬೇಕು. ಸೊ ಇಲ್ಲಿ ನೀವು ಶೋಲ್ಡರ್ ಸ್ಟಾಪ್ ಮಾಡಿದ್ರೆ ಇಲ್ಲಿಂದ ನಿಮ್ಗೆ ಎಷ್ಟು ಲೆಂತ್ ಬೇಕು, 5, 8, 10, 11 ಆ ಥರ ಯಾವ ಲೆಂತ್ ಬೇಕಾದರೂ ತಗೊಳ್ಬೋದು. ಸ್ಲೀವ್ ಲೆಂತ್ ಆದಮೇಲೆ ಸ್ಲೀವ್ ಓಪನ್. ನೀವು ಎಲ್ಲಿ ಸ್ಟಾಪ್ ಮಾಡಿರ್ತೀರ, ಇವಾಗ 8 ಇಂಚಿಗೆ ಸ್ಟಾಪ್ ಮಾಡಿದರೆ ಆ 8 ಇಂಚಿಗೆ ನೀವು ರೌಂಡ್ ತಗೊಳ್ಬೇಕು. ಆ 8 ಇಂಚಿಗೆ ಎಷ್ಟು ರೌಂಡ್ ಬರುತ್ತೆ ಇದನ್ನು ನೋಡಿ. ಈ 2 ಮೆಜರ್ಮೆಂಟ್ನ ನಾನು ಯೂಶಲಿ ಬಾಡಿಗೆ ಒಂದೊಂದು ಬೆರಳು ಒಳಗಡೆ ಬಿಟ್ಟಿದ್ದೆ, ಬಟ್ ಇದೆಲ್ಲ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಳ್ತಿದ್ದೀನಿ. ಇದೆಲ್ಲೂ ನಾನು ಎಕ್ಸ್ಟ್ರಾ ತೊಗೊಳ್ಬಾರ್ದು. ಎಕ್ಸ್ಟ್ರಾ ತೊಗೊಂಡ್ರೆ ಏನಾಗುತ್ತೆ, ನಿಮ್ಮ ಸ್ಲೀವ್ಸ್ ಲೂಸ್ ಆಗಿಬಿಡುತ್ತೆ. ಸೊ ಸ್ಲೀವ್ ಲೆಂತ್ ನನಗೆ ಇವಾಗ 9 ಇಂಚಸ್ ಇದೆ. ಸೊ ಅದೇ 9 ಇಂಚಸ್ ಎಲ್ಲಿ ಸ್ಟಾಪ್ ಆಗುತ್ತೆ ಅಲ್ಲೇ ನಾನು ರೌಂಡ್ ತೊಗೊಳ್ತಿದ್ದೀನಿ. ಇಲ್ಲಿ ಬಂದುಬಿಟ್ಟು ನನಗೆ 13 ಇಂಚ್ ಬಂದಿದೆ. ಸೊ ಇದು ನೋಡಿ ಟೇಪು ಸ್ಟ್ರೈಟಾಗಿ ತೊಗೊಳ್ಬೇಕು. ಸೊ ಲೆಂತು, ಸ್ಲೀವ್ ಓಪನ್. ನೆಕ್ಸ್ಟು ನಾವು ಆರ್ಮ್ ರೌಂಡು ಮುಗೀತು, ಸ್ಲೀವ್ ಲೆಂತ್ ಮುಗೀತು, ಸ್ಲೀವ್ ಓಪನ್ನು ಮುಗೀತು. ಸೊ ಇದೆಲ್ಲ ಮೆಜರ್ಮೆಂಟ್ ಬಾಡಿಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಮಾತ್ರ
ಕರೆಕ್ಟಾಗಿ ತೊಗೊಂಡ್ಬಿಟ್ಟು ಡ್ರಾಫ್ಟ್ ಮಾಡಿದ್ರೆ ನಿಮ್ಮ ಬಾಡಿ ಫಿಟ್ಟಿಂಗು ನಿಮ್ಮ ಪ್ಲೇಸ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಬರುತ್ತೆ.